ಭಾರತದಲ್ಲಿ ಈಗ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಕಲ ಸಿದ್ಧತೆಯನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗ ನಡೆಸ್ಕೊಳ್ತಾ ಇರುವಂತಹದ್ದು. ಈಗ ಸದ್ಯಕ್ಕೆ NDA ಹಾಗೂ INDAದಲ್ಲಿ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ, ಯಾರನ್ನ ಆಯ್ಕೆ ಮಾಡುತ್ತೆ ಹೈಕಮಾಂಡ್ ಈ ಒಂದು ಉಪರಾಷ್ಟ್ರಪತಿ ಕ್ಯಾಂಡಿಡೇಟ್ ಆಗಿ ಅನ್ನುವಂತಹ ಒಂದು ಕುತೂಹಲ ಭಾರಿ ದಿನಗಳಿಂದ ಸದ್ದು ಮಾಡ್ತಾ ಇತ್ತು. ಈಗ ಕೊನೆಗೂ ಕೂಡ ನಿರೀಕ್ಷೆಯಂತೆ NDA ಮೊದಲನೇದಾಗಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಅದರಂತೆ ಅದಾದ ನಂತರದಲ್ಲಿ INDA ಕೂಡ ತನ್ನ ಒಂದು ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂತಹದ್ದು. ಮೊದಲಿಗೆ ಎಲೆಕ್ಷನ್ ಯಾವಾಗ ನಡೆಯುತ್ತೆ, ಏನ್ ಪ್ರೊಸೀಜರ್ ಅಂತ ನಾವು ನೋಡುವುದಾದ್ರೆ, ಸೆಪ್ಟೆಂಬರ್ 9ನೇ ತಾರೀಕು ಈ ಒಂದು ಉಪರಾಷ್ಟ್ರಪತಿಯ ಒಂದು ಎಲೆಕ್ಷನ್ ನಡೆಯುತ್ತೆ. ಅದೇ ದಿನಕ್ಕೆ ರಿಸಲ್ಟ್ ಕೂಡ ಅನೌನ್ಸ್ ಆಗಿ ಹೊಸ ಉಪರಾಷ್ಟ್ರಪತಿಯ ಘೋಷಣೆ ಆಗುವಂತಹದ್ದು. ಯಾಕೆ ಈಗ ಅಚಾನಕ್ ಆಗಿ ಉಪರಾಷ್ಟ್ರಪತಿಗಳ ಒಂದು ಎಲೆಕ್ಷನ್ ನಡೀತಿದೆ ಅಂತ ನಾವು ನೋಡುವುದಾದ್ರೆ, ಜಗದೀಪ್ ಧನ್ಕರ್ ಅವರು ತಮ್ಮ ಒಂದು ಆರೋಗ್ಯದ ಒಂದು ಸ್ಥಿತಿಗತಿಗಳಿಂದಾಗಿ ಅವರು ಏನು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜುಲೈ 21ಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ. ಆ ಒಂದು ಸ್ಥಾನ ಈಗ ತೆರವಾಗಿರುವಂತಹದ್ದು. ಅದಕ್ಕೆ ಈಗ NDA ಹಾಗೂ INDA ತಮ್ಮ ಒಂದು ಅಭ್ಯರ್ಥಿಯನ್ನ ಆ ಒಂದು ಸ್ಥಾನದಲ್ಲಿ ಕೂರಿಸಬೇಕು ಅನ್ನುವಂತಹ ಕಸರತ್ತುಗಳನ್ನ ಈಗ ನಡೆಸ್ತಾ ಇರುವಂತಹದ್ದು. ಜೊತೆಗೆ ಇನ್ನ ಏನು ಈ ಒಂದು ಎಲೆಕ್ಷನ್ ಹೇಗೆ ನಡೆಯುತ್ತೆ ಅನ್ನುವುದನ್ನ ನಾವು ನೋಡುವುದಾದ್ರೆ, ಸೆಪ್ಟೆಂಬರ್ 9ನೇ ತಾರೀಕು ಏನು ಎಲೆಕ್ಷನ್ ಕಾಲೇಜ್ ಅಂತ ಕರಿತೀವಿ, ಅಂದ್ರೆ ರಾಜ್ಯಸಭಾ ಸದಸ್ಯರು ಜೊತೆಗೆ ಲೋಕಸಭಾ ಸದಸ್ಯರು ಎಲ್ಲರೂ ಒಟ್ಟುಗೂಡಿ ಆ ಒಂದು ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವಂತಹ ಒಂದು ಪ್ರೊಸೀಜರ್. ಆ ಪ್ರೊಸೀಜರ್ಗೆ ಒಂದು ಲಿಸ್ಟ್ ಅನ್ನ ಕೂಡ ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೆಡಿ ಮಾಡ್ಕೊಂಡಿರುವಂತಹದ್ದು. ಈ ಲಿಸ್ಟಿನಲ್ಲಿ ಈಗಾಗಲೇ 782 ಜನ ಇರುವಂತಹದ್ದು. ಈ ಲಿಸ್ಟಿನಲ್ಲಿ ಅಂದ್ರೆ ಈ ಒಂದು ಉಪರಾಷ್ಟ್ರಪತಿ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಏನಿಲ್ಲ ಅಂದ್ರೂ ಅಂದ್ರೆ ಒಬ್ಬ ಕ್ಯಾಂಡಿಡೇಟ್ ಸುಮಾರು 392 ವೋಟ್ಗಳನ್ನ ಗೆಲ್ಲಲೇಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಒಂದು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗುವಂತಹ ಸಾಧ್ಯತೆಗಳಿರುವಂತಹದ್ದು. ಸೊ ಈಗ ಸೆಪ್ಟೆಂಬರ್ 9ಕ್ಕೆ ಎಲೆಕ್ಷನ್ ನಡೆದು ಅದೇ ದಿನ ರಿಸಲ್ಟ್ ಕೂಡ ಬರುವಂತಹದ್ದು. ಇನ್ನ NDA ಪಕ್ಷದಿಂದ NDA ಮೈತ್ರಿಕೂಟದಿಂದ ಯಾರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಅಂತ ನಾವು ಮೊದಲನೇದಾಗಿ ನೋಡುವುದಾದ್ರೆ, NDA ಮೈತ್ರಿಕೂಟದಿಂದ ಈಗ CP ರಾಧಾಕೃಷ್ಣ ಅವರನ್ನ ಫೈನಲ್ ಆಗಿ ಉಪರಾಷ್ಟ್ರಪತಿ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಯಾರು ಈ CP ರಾಧಾಕೃಷ್ಣನ್ ಅನ್ನುವುದನ್ನ ನಾವು ನೋಡುವುದಾದ್ರೆ, ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ CP ರಾಧಾಕೃಷ್ಣನ್ ಅವರು. ಸೊ ಇವರು ಮೂಲತಃ ತಮಿಳುನಾಡಿನ ತಿರುಪೂರಿನವರು. ಅಕ್ಟೋಬರ್ 20, 1957ರಲ್ಲಿ ಇವರ ಜನನ ಆಗಿರುತ್ತೆ. ಅದಾದ ನಂತರದಲ್ಲಿ ಇವರ ಒಂದು ರಾಜಕೀಯ ಏನು ಹೇಗೆ ಅವರು ರಾಜಕೀಯಕ್ಕೆ ಬಂದ್ರು ಅಥವಾ ಮೂಲತಃ ಎಲ್ಲಿ ಅವರು ಅಂತ ನಾವು ನೋಡುವುದಾದ್ರೆ, ಏನು 1970ರ ದಶಕದಲ್ಲಿ RSS ನಲ್ಲಿ ತುಂಬಾ ಸಕ್ರಿಯವಾಗಿದ್ದವರು CP ರಾಧಾಕೃಷ್ಣ ಅವರು. ಅಂದ್ರೆ ಮೂಲತಃ ಸಂಘ ಪರಿವಾರದಿಂದ ಬಂದವರು, RSS ನಿಂದ ಗುರುತಿಸ್ಕೊಂಡವರು, RSS ನಲ್ಲಿ ಸಕ್ರಿಯವಾಗಿ ತೊಡಗಿದ್ದವರು. ಅಲ್ಲಿಂದನೇ ಇವರು ಒಂದು ಬೇಸಿಕ್ ರಾಜಕೀಯ ಅಂತ ಏನ್ ಕರಿತೀವಿ, ಅಲ್ಲಿಂದನೇ ಇವರು ಶುರು ಮಾಡಿದಂತಹದ್ದು. ಸಂಘ ಪರಿವಾರ ಮತ್ತೆ ಜನತಾದಳ, ಇಲ್ಲಿಂದ ಅವರು ಗುರುತಿಸ್ಕೊಂಡವರು. ಸೊ ಈಗ ಪ್ರಸ್ತುತ ಏನು RSS ಬ್ಯಾಕ್ ಗ್ರೌಂಡ್ ನಿಂದ ಬಂದು ಪೊಲಿಟಿಕಲ್ ಅಲ್ಲಿ ಅವರು ತಮ್ಮ ಒಂದು ಛಾಪನ್ನ ಮೂಡಿಸಿರುವಂತಹದ್ದು. ಈಗ ಪ್ರಸ್ತುತ ಅವರನ್ನ BJP ಏನು ಈಗ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರು ಏನಾಗಿದ್ದಾರೆ CP ರಾಧಾಕೃಷ್ಣನ್ ಅವರನ್ನ ಈಗ ಆಯ್ಕೆ ಮಾಡಿರುವಂತಹದ್ದು ಉಪರಾಷ್ಟ್ರಪತಿ ಕ್ಯಾಂಡಿಡೇಟ್ ಆಗಿ NDA ಮೈತ್ರಿಕೂಟದಿಂದ. ಸೊ ಹಾಗಾದ್ರೆ INDA ಮೈತ್ರಿಕೂಟದಿಂದ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ನಾವೇನಾದ್ರೂ ನೋಡುವುದಾದ್ರೆ, ಇಲ್ಲಿ ಅಚ್ಚರಿಯ ಬೆಳವಣಿಗೆಯಲ್ಲಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂತಹ ಜಸ್ಟಿಸ್ B ಸುದರ್ಶನ ರೆಡ್ಡಿ ಅವರನ್ನ INDA ಇಂದ ಉಪರಾಷ್ಟ್ರಪತಿ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಲಾಗಿರುವಂತಹದ್ದು. ಸೊ ಸುದರ್ಶನ ರೆಡ್ಡಿ ಅವರು ಮೂಲತಃ ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಜಿಲ್ಲೆಯವರು. ಇನ್ನ 1971ರಲ್ಲಿ ಮೊದಲನೇ ಬಾರಿಗೆ ಇವರು ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸ್ತಾರೆ. ಅದಾದ ನಂತರದಲ್ಲಿ ಸಾಕಷ್ಟು ಹೈಕೋರ್ಟ್ಗಳಲ್ಲಿ ಕೂಡ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿರುವಂತಹದ್ದು. ಆಂಧ್ರದಲ್ಲಿ 1995ರಲ್ಲಿ ಹೈಕೋರ್ಟ್ನ ಜಡ್ಜ್ ಆಗಿರ್ತಾರೆ. ಅದಾದ ನಂತರದಲ್ಲಿ 2005ರಲ್ಲಿ ಗುವಾಹಟಿಯಲ್ಲಿ ಕೂಡ ಇವರು ನ್ಯಾಯಾಧೀಶರಾಗಿರ್ತಾರೆ, ಹೈಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಸೊ ಇದಾದ ನಂತರ 2011ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರ ಸ್ಥಾನದಿಂದ ಇವರು ನಿವೃತ್ತಿಯನ್ನ ತೆಗೆದುಕೊಳ್ತಾರೆ ಸುದರ್ಶನ್ B ರೆಡ್ಡಿ ಅವರು. ಈಗ ಪ್ರಸ್ತುತ ಅವರನ್ನ ಏನು INDA ಮೈತ್ರಿಕೂಟದಿಂದ ಉಪರಾಷ್ಟ್ರಪತಿಯ ಒಂದು ಸ್ಥಾನಕ್ಕೆ ಅಥವಾ ಒಂದು ಅಭ್ಯರ್ಥಿಯಾಗಿ ಆಯ್ಕೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂತ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಅಂತಂದ್ರೆ, ಇದೊಂದು ಸೈದ್ಧಾಂತಿಕ ಯುದ್ಧ ಆಗಿದ್ದು, ಈ ಯುದ್ಧದಲ್ಲಿ ಎಲ್ಲಾ ಒಂದು ವಿಪಕ್ಷಗಳು ಕೂಡ ವಿರೋಧ ಪಕ್ಷಗಳು ಕೂಡ ಒಟ್ಟಾಗಿ ಈ ಯುದ್ಧದಲ್ಲಿ ನಾವು ಫೈಟ್ ಅನ್ನ ಮಾಡ್ತೀವಿ ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತಹದ್ದು. ಒಟ್ಟಲ್ಲಿ ಈ ಒಂದು ಫೈಟ್ ತುಂಬಾ
ಸೆಣಸಾಟವನ್ನ ಜೋರಾಗಿರುವಂತಹದ್ದು ಒಂಥರ ರೋಚಕವಾಗಿರುತ್ತೆ. ಜೊತೆಗೆ ನಾವು ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕಾಗತ್ತೆ. ಮೊದಲಿಗೆ ಏನು ಈ ಉಪಚುನಾವಣೆ ಏನು ಈ ಉಪರಾಷ್ಟ್ರಪತಿಗೆ ಚುನಾವಣೆ ನಡೆಯುತ್ತೆ ಅಂತ ಘೋಷಣೆ ಆಗುತ್ತಲ್ಲ, ಆಗ INDA ಮೈತ್ರಿಕೂಟದಿಂದ ಏನು DMK ರಾಜ್ಯಸಭಾ ಸದಸ್ಯರಾಗಿರ್ತಾರೆ ತಿರುಚಿ ಶಿವಾ ಅವರನ್ನ ಬಹುತೇಕ ಆಯ್ಕೆ ಮಾಡಲಾಗತ್ತೆ ಅಂತಲೇ ಹೇಳಲಾಗ್ತಿತ್ತು. ಆದ್ರೆ ಅವರನ್ನ ಆಯ್ಕೆ ಮಾಡಲಾಗಿಲ್ಲ. ಇನ್ನ ರೇಸ್ ನಲ್ಲಿ ಮಹಾತ್ಮ ಗಾಂಧೀಜಿ ಅವರ ಮೊಮ್ಮಗ ತುಷಾರ್ ಗಾಂಧಿ ಅವರು ಕೂಡ ಇರುವಂತಹದ್ದು ಅಂತ ಹೇಳಲಾಗ್ತಿತ್ತು. ಜೊತೆಗೆ ಮಾಜಿ ವಿಜ್ಞಾನಿ ಆದಂತಹ ಮೇಲ್ಸ್ವಾಮಿ ದೊರೈಮನೈ ಕೂಡ ಅವರು ಕೂಡ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿತ್ತು. ಆದ್ರೆ ಅಂತಿಮವಾಗಿ INDIA ಈಗ ಏನು NDA ಅಭ್ಯರ್ಥಿಗೆ ಸರಿಯಾಗಿ ಟಕ್ಕರ್ ಕೊಡಬಲ್ಲುವಂತಹ ಒಂದು ವ್ಯಕ್ತಿ ಅಂದ್ರೆ ಜಸ್ಟಿಸ್ ಸುದರ್ಶನ ರೆಡ್ಡಿ ಅವರು ಏನು ಸಾಕಷ್ಟು ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಾರ್ಯನಿರ್ವಹಿಸಿರುವಂತಹ ಒಂದು ಜಡ್ಜ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಒಬ್ಬ ತೂಕದ ವ್ಯಕ್ತಿಯನ್ನ ಸರಿಸಮಾನವಾಗಿ ಸೆಣಸಾಟಕ್ಕೆ ಇಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.